ಎಲ್ಲರಿಗೂ ನಮಸ್ಕಾರ. ನಮ್ಮ ಮಹಾಭಾರತದಲ್ಲಿ ಸಂಜಯ ಎನ್ನುವ ಪಾತ್ರ ಬಹಳ ಮಹತ್ವದಾಗಿದೆ. ಸಂಜಯನು ಧೃತರಾಷ್ಟ್ರನ ಸಾರಥಿ. ಅವನಿಗೆ ವ್ಯಾಸಮುನಿಗಳು ಒಂದು ವಿಶೇಷ ವರ ನೀಡಿದ್ದರು, ಅದು ದಿವ್ಯದೃಷ್ಟಿ. ಈಗ ನಾವು ಸಂಜಯನಿಗೆ ದಿವ್ಯದೃಷ್ಟಿ ಹೇಗೆ ಲಭಿಸಿತ್ತು ಎಂದು ತಿಳಿದುಕೊಳ್ಳೋಣ. ಕುರುಕ್ಷೇತ್ರ ಕದನ ಆರಂಭವಾದಾಗ ಯುದ್ಧದ ಇಂದಿನ ದಿನ ಅರಮನೆಗೆ ಬಂದ ವೇದವ್ಯಾಸರು ಧೃತರಾಷ್ಟ್ರನಿಗೆ ಯುದ್ಧವನ್ನು ನೋಡುವುದಕ್ಕೆ ದಿವ್ಯದೃಷ್ಟಿಯನ್ನು ಕರುಣಿಸುವುದಾಗಿ ಹೇಳುತ್ತಾರೆ. ಆದರೆ ಇಷ್ಟು ದಿನ ಏನೂ ನೋಡದ ನನಗೆ ಈಗ ವಿನಾಶವನ್ನು ನೋಡೋದಕ್ಕೆ ಕಣ್ಣು ಏಕೆ ಬೇಕು ಅಂತ ವ್ಯಾಸರ ಕೊಡುಗೆಯನ್ನು ನಿರಾಕರಿಸಿಬಿಟ್ಟ ಧೃತರಾಷ್ಟ್ರ. ಆದರೆ ಯುದ್ಧಭೂಮಿಯಲ್ಲಿ ಏನಾಗುತ್ತಿದೆ ಎನ್ನುವುದು ವೇದವ್ಯಾಸರ ಬಯಕೆಯೇ ಆಗಿತ್ತು. ಹಾಗಾಗಿ ಅವರು ದಿವ್ಯದೃಷ್ಟಿಗಾಗಿ ಆಯ್ಕೆ ಮಾಡಿಕೊಂಡಿದ್ದು ಸಂಜಯನನ್ನು. ಆ ದಿವ್ಯದೃಷ್ಟಿಯಿಂದಲೇ ಸಂಜಯನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಕ್ಷಣವನ್ನು ಅಲ್ಲಿ ಹೋಗದೆ ನೋಡಬಲ್ಲನು, ಕೇಳಬಲ್ಲನು. ಈ ದೃಷ್ಟಿಯನ್ನು ಕೆಲ ಕಾಲದವರೆಗೆ ಸಂಜಯನಿಗೆ ನೀಡುತ್ತಾರೆ ಮಹರ್ಷಿ ವೇದವ್ಯಾಸರು. ಆ ಕಾರಣಕ್ಕೆ ಅಂಧನಾದ ಧೃತರಾಷ್ಟ್ರನು ಯುದ್ಧದ ಸಂಪೂರ್ಣ ವರದಿಯನ್ನು ಸಂಜಯನಿಂದಲೇ ಕೇಳುತ್ತಾನೆ. ಅದರ ಫಲವಾಗಿ ನಾವು ಇಂದಿಗೂ ಕೇಳುತ್ತಿರುವ ಸಂಜಯ ಉವಾಚ ಎಂಬ ಪವಿತ್ರ ಮಾತುಗಳು ನಮಗೆ ದೊರಕಿವೆ. ಅಷ್ಟೇ ಅಲ್ಲದೆ ಸಂಜಯನು ಎಷ್ಟು ಅದೃಷ್ಟವಂತ ಅಂದರೆ ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ಶ್ರೀಕೃಷ್ಣನ ದಿವ್ಯ ರೂಪವನ್ನು ಅರ್ಜುನನನ್ನು ಹೊರತುಪಡಿಸಿದರೆ ನೋಡಿದ ಮತ್ತೊಬ್ಬ ಮಹಾಪುರುಷ ಅಂದರೆ ಅದು ಈ ಸಂಜಯನೇ.